ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಾಪುರ 10th ಬ್ಲಾಕಲ್ಲಿರುವಂಥ 2030 BDA ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ವಿತ್ ಲಿಫ್ಟ್ ಆಗಿರುತ್ತೆ. ನಿಮಗೆ ಇದು ಬಂದು ಈಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ, ಹಾಗೆ ಲಿಫ್ಟ್ ಇರುವಂಥ ಮನೆ ಆಗಿರುತ್ತೆ. ತುಂಬ ಜನ ಕೇಳ್ತಾ ಇರ್ತೀರ 2030 ಲಿಫ್ಟ್ ಇರೋ ಮನೆ ನೋಡಿಸಿ ಅಂತ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ಸಿದ್ದೀನಿ ನೋಡಿ, ಇದೇ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ ನೋಡಿ, 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಹಾಗೆ ಈ ಕಡೆನೂ ಅಷ್ಟೇ 30 ಫೀಟ್ ರಸ್ತೆ ಸಿಗುತ್ತೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು 2030 ವಿತ್ ಲಿಫ್ಟ್ ಇರುವಂಥ ಮನೆ ಆಗಿರುತ್ತೆ. ಈಸ್ಟ್ ಗೇಟು, ನಾರ್ತ್ ಡೋರು. ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಏನಿದೆ ಎಲ್ಲ ನೋಡಿಸ್ತೀನಿ ನಾನು ಒಂದ್ಸತಿ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ನೋಡ್ಬೋದು, ನಿಮಗೆ ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ MSKಲ್ಲಿ ನಿಮಗೆ ಈ ಕಾರ್ಗಳು ಓಡಾಡೋಕ್ಕೆ. ಹಾಗೆ ಇಲ್ಲಿ ವಾಕಬಲ್ ಅಂದರೆ ನಡ್ಕೊಂಡು ಓಡಾಡೋಕ್ಕೆ ಇಲ್ಲೂ ಕೂಡ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಫುಲ್ ಲೈಸರ್ ಕಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಡಿಸೈನು. ಧಾರಾಳವಾಗಿ ಬೇಕಂದ್ರೆ ನೀವು ಮೇಲ್ಗಡೆ ಒಂದು ಕಾರ್ ನಿಲ್ಲಿಸ್ಕೋಬೋದು ಆರಾಮಾಗಿ. ನೋಡಿ, ಮನೆ ಮುಂದೆ ಒಂದು ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಕೂಡ ಇದೆ ನಿಮಗೆ. ನಿಮ್ಮ ಮನೆ ಒಳಗಡೆ ಹೋಗಿ ನೋಡಿಸ್ತೀನಿ. ಇದು ಬಂದು ವಿತ್ ಲಿಫ್ಟ್ ಆಗಿರುತ್ತೆ ನಿಮಗೆ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ, ನೋಡ್ಬೋದು ನಿಮಗೆ. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನಿಮ್ಗೆ, ಇಲ್ಲಿ ಕಾವೇರಿ ಕಲೆಕ್ಷನ್ ತಗೊಂಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಶೂ ರ್ಯಾಕ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಏನಂದ್ರೆ ನೋಡಿ, ಬೋರ್ ಇಲ್ಲ, ಕಾವೇರಿ ಮಾತ್ರ ಕೊಟ್ಟಿದ್ದಾರೆ. ವಾರಕ್ಕೆ 2 ರಿಂದ 3 ದಿನ ಕಾವೇರಿ ನೀರು ಬರುತ್ತೆ ನಿಮಗೆ. ಹಾಗೆ ಸಂಪು ಬಂದು ನಿಮಗೆ 10,000 ಲೀಟರ್ಸ್ ಇರುತ್ತೆ ನಿಮಗೆ ಸಂಪು. ಓಕೆ, ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ ನಿಮಗೆ. ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋ ಅಷ್ಟು ಜಾಗ ಸಿಗುತ್ತೆ ನಿಮಗೆ. ಹಾಗೆ ಸೈಡ್ ವಾಲ್ ಎಲ್ಲ ನೋಡ್ಬೋದು, ವಾಟರ್ ಫಾಲ್ ಟೈಲ್ಸೇ ಮಾಡಿದ್ದಾರೆ. ಮೇಲ್ಗಡೆ ಅಷ್ಟೇ ನಿಮಗೆ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ಅವಾಗಲೇ ಹೇಳ್ದಂಗೆ ಲಿಫ್ಟು ನೋಡಿ ಇಲ್ಲಿ ಬರುತ್ತೆ ನಿಮಗೆ. ಇನ್ನು ಲಿಫ್ಟ್ ಹಾಕಿಲ್ಲ, ಹಾಕ್ಕೊಡ್ತಾರೆ ನಿಮಗೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರವೇಶ ಬರುತ್ತೆ ನಿಮಗೆ. ಇಲ್ಲಿ ಬಂದು ಒಂದು ಗ್ರಿಲ್ ಮಾಡ್ತಾರೆ ನಿಮಗೆ ಗ್ಯಾಸ್ಗೆ. ಈ ಕಾರಣದಿಂದ ನೋಡ್ತೀನಿ. ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸಿ 2 ರಿಂದ 3 ಬೈಕು ಆರಾಮಾಗಿ ನಿಲ್ಲಿಸ್ಕೋಬೋದು ನಿಮಗೆ. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರ್ ಡೀಟೇಲ್ಸ್ ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಈ ಮನೆಗೆ ಬೋರ್ ಇಲ್ಲ, ಬರೀ ಕಾವೇರಿ ಮಾತ್ರ ಕೊಟ್ಟಿದ್ದಾರೆ. ಕಾವೇರಿ ಮೀಟ್ರ್ ಕೂಡ ತಗೊಂಡಿದ್ದಾರೆ, ಅವರೇನೆ ಮೀಟ್ರ್ ಇನ್ಸ್ಟಾಲ್ ಮಾಡಿಕೊಡ್ತಾರೆ ನಿಮಗೆ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತಾ ಇದ್ದೀನಿ. ನಿಮಗೆ 3 ಅಡಿ ಜಾಗ ಬಂದಿದೆ ನಿಮಗೆ ಮೆಟ್ಲು. ಹಾಗೆ ಮೆಟ್ಲು ಬಂದು ನಿಮಗೆ ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ ನಿಮಗೆ, ಆ್ಯಂಟಿ ಸ್ಕಿಡ್ ನಿಮಗೆ. ಸೈಡಲ್ಲಿ ಬಂದು SS ಸ್ಟೀಲ್ ಕೊಟ್ಟಿದ್ದಾರೆ. ಹಾಗೆ ಸೈಡ್ ವಾಲೆಲ್ಲ ನಿಮಗೆ ವಾಟರ್ ಫಾಲ್ ಟೈಲ್ಸ್ ಹಾಕಿದ್ದಾರೆ. ಮಾಡಿ ಮೇಲೆ ಬರ್ತಾ ಇದ್ದೀವಿ ನಾವು ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಈ ಥರ ಜಾಗ ಸಿಗುತ್ತೆ. ಧಾರಾಳವಾಗಿ ಒಬ್ಬರು ನಿಂತ್ಕೋಬೋದು, 2-3 ಮನೆ ಸುತ್ತಮುತ್ತ ನೋಡಿ ಈ ಥರ ಇರುತ್ತೆ ನಿಮಗೆ. ನಾವು ಬಂದ ಜಾಗ ಸತಿ ನೋಡಿಸ್ತಾ ಇದ್ದೀನಿ. ಮೇಲ್ಗಡೆ ನೋಡ್ಬೋದು PVC ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಬಾಗಿಲು ನೋಡಿಸ್ತಾ ಇದ್ದೀನಿ. ಮನೆ ಬಾಗಿಲು, ದೇವ್ರ ಮನೆ ಬಾಗಿಲು, ಹಾಗೆ ಕಿಟಕಿಗಳು ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ. ನೋಡ್ಬೋದು ಟಫನ್ ಗ್ಲಾಸ್, ಕ್ರಾಕರ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ ಸೈಡಲ್ಲಿ ವಿಂಡೋಗೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಹಾಲ್ ಸಿಕ್ಕುತ್ತೆ. ಇದು ನಾರ್ತ್ ಡೋರ್ ಆಗಿರೋದ್ರಿಂದ ಹಾಲ್ ಸಿಕ್ಕುತ್ತೆ ದೊಡ್ಡದಾಗಿ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಯಾನ್ ಕೂಡ ಇವರೇ ಹಾಕಿದ್ದಾರೆ. ಹಾಗೆ ಜೂಮರ್ ಕೂಡ ಹಾಕಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಇನ್ನೊಂದು ಏನಂದರೆ, ನಮಗೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ ನಿಮಗೆ. ಫುಲ್ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಆಗಿ ಬರುತ್ತೆ. ಇದು ಬಂದು ಈಸ್ಟ್ ಸೈಡು ರೋಡ್ ಬಂದಿರೋದ್ರಿಂದ ನಿಮಗೆ ಕಿಟಕಿ ಕೊಟ್ಟಿದ್ದಾರೆ, ಬೆಳಕು ಗಾಳಿಗೋಸ್ಕರ. ನೋಡ್ಬೋದು ಕಿಟಕಿ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಬಂದಿರುತ್ತೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತೀನಿ ನೋಡಿ, ಅಲ್ಲಿ TV ಯೂನಿಟ್ ಬಂದಿದೆ ನಿಮಗೆ. ಕೆಳಗಡೆ ಎಲ್ಲ ನಿಮಗೆ ಕಬೋರ್ಡ್ಗಳು ಬಂದಿದೆ. ಇಂಟರ್ನೆಟ್ ಕಲೆಕ್ಷನ್ ಆಗಲಿ, ಕೇಬಲ್ ಕಲೆಕ್ಷನ್ ಆಗಲಿ ಎಲ್ಲ ಆಗೋಗಿದೆ ನಿಮಗೆ. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ಫುಲ್ ವಿಡಿಯೋ ನೋಡಿ ನಿಮಗೆ. ಲಾಸ್ಟಲ್ಲಿ ನಾನು ಇದ್ರ ರೇಟ್ ಹೇಳಿರ್ತೀನಿ ನಾನು. TV ಯೂನಿಟು. ಹಾಗೆ ನೋಡಿ, ಧಾರಾಳವಾಗಿ ನೀವು L ಶೇಪಲ್ಲಿ ದೊಡ್ಡದಾಗಿ ಸೋಪ್ ಹಾಕೋಬೋದು. L ಶೇಪಲ್ಲಿ ನೀವು ದೊಡ್ಡದಾಗಿ ಸೋಪ್ ಹಾಕೋಬೋದು. ಹಾಗೆ ಇಲ್ಲೂ ಬಂದು ನಮಗೆ UPS ಪಾಯಿಂಟ್ ಔಟ್ ಬಂದಿದೆ.
ಇಲ್ಲಿ UPS ಪಾಯಿಂಟು. ಹಾಗೆ ಸಣ್ಣದಾಗಿ ಸ್ಟೋರೇಜ್ ಕೂಡ ಮಾಡ್ಕೋಬೋದು ನಾವು ಇಲ್ಲಿ. ಇದು ಒಂದು ಹಾಲ್ ಆಗಿರುತ್ತೆ. ಹಾಗೆ ನಮ್ಗೆ ಈ ಕಡೆ ಬಂದರೆ ನಮ್ಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ, ನೋಡ್ಬೋದು. ಇಲ್ಲಿ ದೊಡ್ಡದಾಗಿ ಎಲ್ ಶೇಪಲ್ಲಿ ಬಂದಿದೆ ನಿಮ್ಗೆ ಅಡುಗೆ ಮನೆ. ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ, ವೈಟ್ ಆ್ಯಂಡ್ ಲೈಟ್ ಗ್ರೀನು. ಕೆಳಗಡೆ ಫುಲ್ ಕಬೋರ್ಡ್ ಇದೆ. ಹಾಗೆ ಮೇಲ್ಗಡೆ ಕೂಡ ಓವರ್ ಹೆಡ್ ಕಬೋರ್ಡ್ ಬಂದಿದೆ, ನೋಡ್ಬೋದು ನಿಮಗೆ ಫುಲ್ ಮೇಲಿಂದ. ಮೇಲೂ ಅಷ್ಟೇ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ದೇವ್ರ ಮನೆ ಬಂದಿದೆ ನಿಮಗೆ. ಧಾರಾಳವಾಗಿ ಒಬ್ರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನಿಮಗೆ. ಬಾಗಿಲು ಹೊಸಲೆಲ್ಲ ನಿಮಗೆ ಟೀ ಕುಡ್ಡಲ್ಲೇ ಆಗಿರುತ್ತೆ. ಲಕ್ಷ್ಮೀ ದೇವರು. ಹಾಗೆ ಅಡುಗೆ ಮನೆ ಈ ಕಡೆಯಿಂದ ನೋಡ್ತಾ ಇದ್ದೀನಿ. ಆರಾಮಾಗಿ ನೀವು ಬೇಕಂದರೆ ಒಂದು 4 ಜನ ಕೂತ್ಕೊಳ್ಳೋಷ್ಟು ಡೈನಿಂಗ್ ಟೇಬಲ್ ಕೂಡ ಮಡಿಕೋಬೋದು. ಸಣ್ಣದಾಗಿ ಡೈನಿಂಗ್ ಹಾಲ್ ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ ಬಂದು ನಮಗೆ ಸಿಂಕ್ ಬರುತ್ತೆ, ಇನ್ನೂ ಕಟ್ ಮಾಡಿಲ್ಲ, ಕಟ್ ಮಾಡಿ ಹಾಕ್ಕೊಡ್ತಾರೆ. ಇಲ್ಲಿ ಬಂದು ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಬರುತ್ತೆ ನಿಮಗೆ. ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ. ಹಾಗೆ ಇಲ್ಲಿ ಮಿಕ್ಸಿ ಓವೆನ್ ಏನೇನೋ ಮಡಿಕೊಂತೀನಂದ್ರೆ ಇಲ್ಲಿ ಮಡಿಕೋಬೋದು, ದೊಡ್ಡದಾಗಿದೆ. ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಇಲ್ಲೂ ಮಡಿಕೋಬೋದು. ಈಗ ಒಂದ್ಸತಿ ನೋಡಿಸ್ಕೊಡ್ತೀನಿ, ಎಲ್ಲ ಯೂಸೆಲ್ಲ ನೋಡ್ಸಾರಲ್ಲ. ಸಾಫ್ಟ್ ಕ್ಲೋಸರ್ಸ್ ಎಲ್ಲ ನಿಮಗೆ ಎಲ್ಲ ನಿಮಗೆ ಸ್ಕ್ವಾಡ್ಸ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇವೆಲ್ಲ ನಿಮಗೆ ಹೈಡ್ರಾಲಿಕ್ಸಲ್ಲೇ ಬರುತ್ತೆ ನಿಮಗೆ ಕಬೋರ್ಡ್ ಎಲ್ಲ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಯುಟಿಲಿಟಿ ಬಂದಿದೆ ನಮಗೆ. ಇಲ್ಲಿ ಕೈ ತೊಳೆಯೋಕೆ ಒಂದು ಸಿಂಕ್ ಬರುತ್ತೆ ನಿಮ್ಗೆ ಇಲ್ಲಿ. ಹಾಗೆ ಇಲ್ಲೇ ಒಂದು ರೆಸ್ಟ್ ರೂಮ್ ಕೂಡ ಇದೆ. ಇದು ಫಸ್ಟ್ ಫ್ಲೋರಲ್ಲೇ ಇರುವಂಥ ರೆಸ್ಟ್ ರೂಮ್ ಆಗಿರುತ್ತೆ ನಿಮಗೆ. ಓಕೆ, ಅಡುಗೆ ಮನೆ ಇದು ಹಾಲ್ ಆಗಿರುತ್ತೆ. ಇದು ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನೋಡ್ಬೋದು, ಇಲ್ಲೂ ಕೂಡ ನಿಮಗೆ ಮೆಟ್ಲುಗೆಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲೇ ಯೂಸ್ ಮಾಡಿದ್ದಾರೆ ನಿಮಗೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ಸೈಡು ಎಲ್ಲ ವಾಲೆಲ್ಲ ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿ ಬಂದಿದೆ ಸೈಡು ಎಲ್ಲ. ಫುಲ್ ಲೈಟಿಂಗು ಫ್ಯಾನ್ ಎಲ್ಲ ಇವರೇ ಹಾಕ್ಬಿಟ್ಟವ್ರು ಆಲ್ರೆಡಿ ನಿಮಗೆ. ಓಕೆ, ಸೆಕೆಂಡ್ ಫ್ಲೋರ್ ಬರ್ತಾ ಇರೋಂಗೆ ನಾವು ನಾನು ಲೆಫ್ಟ್ ಸೈಡ್ಗೆ ಹೋದರೆ ನಮಗೆ ಇಲ್ಲಿ ಲಿಫ್ಟ್ ಬಂದಿದೆ ನೋಡಿ. ನಾನು ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಮಗೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ, ನೋಡ್ಬೋದು ನಿಮಗೆ. ಮೇಲ್ಗಡೆ ಅಷ್ಟೇ ಫ್ಯಾನ್ ಕೂಡ ಹಾಕಿದ್ದಾರೆ. POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ, ನೋಡ್ಬೋದು. ಹಾಗೆ ಅಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನೋ ಮಡಗಿ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಮಡಗಿದ್ದಾರೆ. ಅಲ್ಲೂ ಕೂಡ ವಾರ್ಡ್ರೋಬ್ ನೋಡಿ ದೊಡ್ಡದಾಗಿ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಓವರ್ ಹೆಡ್ ಕಬೋರ್ಡ್ ಕೂಡ ಇದೆ ನಿಮಗೆ. ಕೆಳಗಡೆ ಫುಲ್ಲು ಕಬೋರ್ಡ್ ಬಂದಿದೆ ನಿಮಗೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಓಪನ್ ಮಾಡ್ಬೋದು. ವಾರ್ಡ್ರೋಬು ಹಾಗೆ ಪುಷನ್ ಕೂಡ ಕೊಟ್ಟಿದ್ದಾರೆ ತಲೆ ತಗೊಂಡು ನಿಮಗೆ. ಹಾಗೆ ವಿಂಡೋ ಕೊಟ್ಟಿದ್ದಾರೆ ನಿಮಗೆ ಬೆಳಕು ಗಾಳಿಗೋಸ್ಕರ. ನೋಡ್ಬೋದು ಆಲ್ರೆಡಿ ನಿಮ್ಗೆ ಗ್ಯಾಪ್ ಇದೆ. ಪಕ್ಕದ ಮನೆಗೂ ನಿಮಗೂ 3 ಅಡಿ ಗ್ಯಾಪ್ ಇದೆ, ನೋಡ್ಬೋದು, ಕಾಣಿಸ್ತಾ ಇದೆ. ಇದೆಲ್ಲ ಕಿಟಕಿ ಎಲ್ಲ ನಿಮಗೆ ಟೀ ಕುಡ್ಡಲ್ಲೇ ಆಗಿರುತ್ತೆ ನಿಮಗೆ. ಈ ಕಾರಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ TV ಮಡಿಕೊಳ್ಳೋಕ್ಕೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ.
ಹಾಗೆ ಇದಕ್ಕೆ ರೆಸ್ಟ್ ರೂಮ್ ಕೂಡ ಇಲ್ಲೇ ಬಂದಿದೆ ನಿಮ್ಗೆ. ಅಟ್ಯಾಚ್ ಬಾತ್ರೂಮ್ ಕೂಡ ನಿಮ್ಗೆ ದೊಡ್ಡದಾಗಿದೆ. ಬೇಕಾದ್ರೆ ನೀವು ಪಾರ್ಟಿಷನ್ ಮಾಡ್ಕೋಬೋದು. ಇಲ್ಲಿ ಗ್ಯಾಪ್ ಕೊಟ್ಟಿದೆ ನೋಡಿ, ಇಲ್ಲಿ ಗ್ಯಾಪ್ ಬಂದಿದೆ ನಿಮಗೆ. ಪಾರ್ಟಿಷನ್ ಕೂಡ ಮಾಡ್ಕೋಬೋದು, ದೊಡ್ಡದಾಗಿದೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಮಾಡಿಲ್ಲ. ಬಾತ್ರೂಮ್ ಫಿಟ್ಟಿಂಗ್ಸು ಕೊಳಾಯಿ ಹಾಗೆ ನಿಮಗೆ ಒಂದು ಕೋಟ್ ಪೇಂಟಿಂಗ್ ಇನ್ನೂ ಬ್ಯಾಲೆನ್ಸ್ ಇರುತ್ತೆ. ಇದು ಬಂದು ರೆಸ್ಟ್ ರೂಮ್ ಆಗಿರುತ್ತೆ ನಿಮಗೆ, ಮಾಸ್ಟರ್ ಬೆಡ್ರೂಮ್ಗೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮ್ಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಮಗೆ. ಇದು ಕೂಡ ತುಂಬ ದೊಡ್ಡದಾಗಿದೆ, ನಿಮಗೆ ಇನ್ನೂ ಕಮ್ಮಿ ಏನಿಲ್ಲ, ನೋಡ್ಬೋದು. ಕಾಟ್ ಬಂದಿದೆ ಇಲ್ಲಿ, ಅಲ್ಲಿ ವಾರ್ಡ್ರೋಬ್ ಬಂದಿದೆ, ಓವರ್ ಹೆಡ್ ಕಬೋರ್ಡ್ ಬಂದಿದೆ, ಅಲ್ಲಿ ಡ್ರೆಸ್ಸಿಂಗ್ ಟೇಬಲು, ಫ್ಯಾನ್ ಕೂಡ ಹಾಕಿದ್ದಾರೆ, POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ನಿಮಗೆ. ಹಾಗೆ ಇದು ಈಸ್ಟ್ ಸೈಡ್ ಬಂದಿರೋದ್ರಿಂದ ವಿಂಡೋ ಕೊಟ್ಟಿದ್ದಾರೆ, ನೋಡ್ಬೋದು. ಬಿಸಿಲು ಆರಾಮಾಗಿ ಮನೆ ಒಳಗಡೆ ಬರುತ್ತೆ, ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಕಿಂಗ್ ಸೈಜ್ ಕಾಟೆ ಹಾಕಿದ್ದಾರೆ ನಿಮಗೆ. ಕಲರ್ ಕಾಂಬಿನೇಷನು ಅಷ್ಟೇ ನಿಮಗೆ ಡೀಸೆಂಟಾಗಿ ಮಾಡಿದ್ದಾರೆ, ತುಂಬ ಓವರ್ ಕಲರ್ ಏನು ಮಾಡಿಲ್ಲ ನಿಮಗೆ, ಡೀಸೆಂಟಾಗೇ ಮಾಡಿದ್ದಾರೆ ನಿಮಗೆ. ಹಾಗೆ ಇದಕ್ಕೆ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ ಇಲ್ಲಿ. ಇದು ಅಷ್ಟೇ ತುಂಬ ದೊಡ್ಡದಾಗಿ ಇದೆ ನಿಮಗೆ. ಇದು ರೆಸ್ಟ್ ರೂಮ್ ಆಗಿರುತ್ತೆ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ ನಿಮಗೆ. ಆರಾಮಾಗಿ ಒಬ್ಬರು ಇಲ್ಲ ಇಬ್ಬರು ಆರಾಮಾಗಿ ಕೂತ್ಕೋಬೋದು. ಇಲ್ಲೆಲ್ಲ ಪತ್ರ ಗ್ರಾನೈಟ್ ಹಾಕಿದ್ದಾರೆ ನಿಮಗೆ ಫ್ಲೋರಿಂಗ್ಗೆ. ಮೇಲ್ಗಡೆ ಅಷ್ಟೇ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ 3 ಅಡಿ ಟಫನ್ ಗ್ಲಾಸ್ ಕೊಟ್ಟಿರಿ ನಿಮಗೆ, SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ ಸೇಫ್ಟಿ ವೈಸ್ಗೆ. ನೋಡ್ಬೋದು, ಮನೆ ಸುತ್ತಮುತ್ತ ನಿಮ್ಗೆ ಈ ಥರ ಕಾಣಿಸುತ್ತೆ. ಒಳ್ಳೆ ಏರಿಯಾ ಅಂತ ಹೇಳ್ಬೋದು ನಿಮಗೆ. ಹಾಗೆ ಇಲ್ಲಿ ಹಾಲಿಗೆ ಮಾತ್ರ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಪ್ರತಿಯೊಂದು ರೂಮ್ಗೂ ನಿಮಗೆ ವಾಟರ್ಫಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹಾಲಿಗೆ ಮಾತ್ರ ನಿಮಗೆ ಇಟಾಲಿಯನ್ ಮಾರ್ಬಲ್. ಓಕೆ, ಇದು ಬಂದು ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು, ಟಾಪ್ ಫ್ಲೋರ್ಗೆ. ಇವೆಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ನಿಮಗೆ ಬರೀ ರೂಮ್ ಮಾತ್ರ ವಾಟರ್ಫಾಲ್ ಟೈಲ್ಸ್ ಹಾಕಿರ್ತಾರೆ ಅಷ್ಟೇ ನಿಮಗೆ. ಲಿಫ್ಟು ನಿಮಗೆ 3ನೇ ಫ್ಲೋರ್ವರೆಗೂ ಬರುತ್ತೆ ನಿಮಗೆ. ಅಷ್ಟು ನೋಡಿ, ಸಣ್ಣದಾಗಿ ಲೈಟ್ ಹಾಕಿದ್ದಾರೆ, ಚೆನ್ನಾಗಿದೆ. ಸೇಮ್ ಕೆಳಗಡೆ ಏನು ನೋಡಿದ್ರೆ ನೀವು ಮಾಸ್ಟರ್ ಬೆಡ್ರೂಮು ಸೇಮ್ ಆಗಿರುತ್ತೆ ನೋಡಿ. ಇದಕ್ಕೂ ಕಲರ್ ಕಾಂಬಿನೇಷನ್ ಮಾತ್ರ ಬೇರೆ ಆಗಿರುತ್ತೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಅಲ್ಲಿ ತಲೆ ನಿಮ್ಗೆ ಕುಷನ್ ಕೊಟ್ಟಿದ್ದಾರೆ. ವುಡ್ಡಲ್ಲಿ ನಿಮಗೆ ಪ್ಯಾಟರ್ನ್ ಡಿಸೈನ್ಸ್ ಮಾಡಿದ್ದಾರೆ. ಹಾಗೆ ಸೈಡ್ ವಾಲ್ ಮೇಲಿದೆಯಲ್ಲ, ಅಲ್ಲೆಲ್ಲ ನಿಮಗಿನ್ನೂ ವಾಲ್ ಪೇಪರ್ಗಳು ಬರುತ್ತೆ, ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಇಲ್ಲಿಗೂ ಫ್ಯಾನ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್, ಹಾಗೆ ಸೇಮು ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಸೇಮ್ ಇಲ್ಲೂ ನಿಮಗೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಜಾಗ ಕೂಡ ಇದೆ. ಹಾಗೆ ಇದು ಕೂಡ ನಿಮಗೆ ರೆಸ್ಟ್ ರೂಮ್ ಬಂದಿದೆ, ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಇದು ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ. ಬೇಕಾದ್ರೆ ನೀವು ಪಾರ್ಟಿಷನ್ ಮಾಡ್ಕೋಬೋದು, ಆಪ್ಷನ್ ಬಿಟ್ಟಿದ್ದಾರೆ. ಇದು ಬಂದು ನಿಮಗೆ 3ನೇ ರೂಮ್ ಆಗಿರುತ್ತೆ. 2 ಮಾಸ್ಟರ್ ಬೆಡ್ರೂಮು, 1 ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಒಂದು ನಮಗೆ ಹೋಮ್ ಥಿಯೇಟ್ರ್ ರೂಮ್ ಬರುತ್ತೆ ನಿಮಗೆ, ನೋಡ್ಬೋದು ಇಲ್ಲಿ. ಇದು ನಿಮ್ಗೆ ಆಪ್ಷನ್ ಇರುತ್ತೆ. ಇದು ಕೂಡ ನಿಮಗೆ ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಮನೇಲಿ ಯಾರನ್ನ ಜಿಮ್ ಮಾಡ್ತೀನಿ ಇಲ್ಲ ಯೋಗ ಮಾಡ್ತೀನಿ ಅನ್ನೋರಿಗೆ ಅವರು ಕೂಡ ಆಪ್ಷನ್. ಇದು ಮೇಲ್ಗಡೆ ನೋಡ್ಬೋದು, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ, ಇದು ಕೂಡ ನೀಟಾಗಿ. ಹಾಗೆ ಸೈಡ್ ವಿಂಡೋ ಕೂಡ ಹಾಕಿದ್ದಾರೆ ಇವ್ರಿಗೆ, ಮಸ್ಕಿಟೋದು ವಿಂಡೋ ಕೂಡ ಹಾಕಿದ್ದಾರೆ ನಿಮಗೆ, ಬೆಳಕು ಗಾಳಿಗೋಸ್ಕರ. ಬೇಕಂದ್ರೆ ಓಪನ್ ಮಾಡ್ಕೋಬೋದು. ಸಮ್ ಪೀಪಲ್ ಹಂಗೆ ಬಿಟ್ಟಿರ್ತಾರೆ, ಇವರು ವಿಂಡೋ ಕೂಡ ಮಾಡಿದ್ದಾರೆ. ಫ್ಲೋರಿಂಗು ಅಷ್ಟೇ ನಿಮ್ಗೆ ವುಡನ್ ಫ್ಲೋರ್ ಹಾಕಿದ್ದಾರೆ ನಿಮಗೆ, ವುಡನ್ ಫ್ಲೋರ್ ಮಾಡಿದ್ದಾರೆ ನಿಮಗೆ. ಆಪ್ಷನ್ ನಿಮಗೆ ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಜಿಮ್ಮು ಯೋಗ ಏನಾರು ಮಾಡಿಕೊಂತೀರಂದ್ರೆ ಮಾಡ್ಕೋಬೋದು. ಇಲ್ಲಿ ಕೂಡ ನಿಮಗೆ
ಹಾಗೆ ನಿಮಗೆ ಪಾರ್ಟಿ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ನಿಮಗೆ ಬೇಕಂದರೆ ಮಡಿಕೋಬೋದಿಲ್ಲ. ಇದು ಬಂದು 4ನೇ ರೂಮ್ ಆಗಿರುತ್ತೆ ನಿಮಗೆ ಹೋಮ್ ಥಿಯೇಟ್ರ್. ಟೋಟಲು 3 ರೂಮು ನಿಮಗೆ ಕಾಟ್ ಕೊಟ್ಟಿದ್ದಾರೆ, ವಿತ್ ಕಾಟ್ ಕೊಟ್ಟಿದ್ದಾರೆ. ಇದು ನಿಮಗೆ ಹೋಮ್ ಥಿಯೇಟ್ರ್ ಕೊಟ್ಟಿದ್ದಾರೆ ಆಪ್ಷನ್ಗೆ. ಟೋಟಲ್ 4 ರೂಮ್ ಬರುತ್ತೆ ಇಲ್ಲಿ. ಬನ್ನಿ ಮಾಡಿ ಮೇಲೆ ಹೋಗೋಣ, ಟಾಪ್ ಫ್ಲೋರ್ಗೆ ಹೋಗೋಣ. ನೋಡಿ, ಅವೆಲ್ಲ ಹೇಳ್ದಂಗೆ ನಿಮಗೆ ಫ್ಲೋರಿಂಗ್ ಫುಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲು, ರೂಮು ಮಾತ್ರ ನಿಮಗೆ ವಾಟರ್ ಫಾಲ್ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು ಸ್ಕೈಲೈಟ್ ಬಿಟ್ಟಿದ್ದಾರೆ ನಿಮಗೆ, ಫುಲ್ ಇಟಾಲಿಯನ್ ಮಾರ್ಬಲ್. ರೂಮ್ ಬಿಟ್ಟು ಹೇಳ್ತಾ ಇದ್ದೀನಿ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದಕ್ಕೆ ಬಂದು ಬೋರ್ ಇಲ್ಲ, ಬರೀ ಕಾವೇರಿ ಕಲೆಕ್ಷನ್ ಮಾತ್ರ. ವಾರದಲ್ಲಿ 2ರಿಂದ 3 ದಿನ ಕಾವೇರಿ ಕಲೆಕ್ಷನ್, ಕಾವೇರಿ ನೀರು ಬರುತ್ತೆ ನಿಮಗೆ. 10,000 ಲೀಟರ್ಸ್ ಇಂಟ್ಯಾಕ್ ಇದೆ ನಿಮಗೆ. ಇದು ಬಂದು ನೋಡಿ ನಿಮಗೆ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಹೋಗ್ಕೋಬೋದು, ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡ್ಬೋದು ನಿಮಗೆ 1000 ಲೀಟರ್ಸ್ ಇಂಟ್ಯಾಕ್ ಕೊಟ್ಟಿದ್ದಾರೆ ನಿಮಗೆ. ಮೇಲ್ಗಡೆ ಫುಲ್ ಸೋಲಾರ್ ಹಾಕೊಳ್ಳೋಕ್ಕೆ ಕೂಡ ನಿಮಗೆ ಜಾಗ ಇದೆ ನಿಮ್ಗೆ ಆರಾಮಾಗಿ. ಹಾಗೆ ಇಲ್ಲೂ ಒಂದು ಸಣ್ಣದಾಗಿ ಒಂದು ಗೇಟ್ ಹಾಕೊಂಡ್ರೆ ಇದೊಂದು ಸ್ಟೋರೇಜ್ ರೂಮ್ ಮಾಡ್ಕೋಬೋದು ನೀವು. ಇಲ್ಲೂ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೂ ಕೂಡ ಮಡಿಕೋಬೋದು ವಾಷಿಂಗ್ ಮಿಷಿನ್ನ. ಸಣ್ಣದಾಗಿ ಒಂದು ಡೋರ್ ಹಾಕೊಂಬಿಟ್ರೆ ನೀವು MS ಡೋರ್ ಹಾಕೊಂಬಿಟ್ರೆ ಇದು ಒಂದು ರೂಮ್ ಮಾಡ್ಕೋಬೋದು. ಸ್ಟೋರೇಜ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ನಿಮ್ಮ ಮನೇಲಿ ಪಪ್ಪಿ ಗಿಪ್ಪಿ ಏನೇನಿತ್ತಂದರೆ ಅದು ಕೂಡ ಇಲ್ಲಿ ಆರಾಮಾಗಿ ಬಿಟ್ಕೋಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ಬಟ್ಟೆ ಒಣಗಾಕೋಕ್ಕೆ ಜಾಗ ಸಿಗುತ್ತೆ ನಿಮಗೆ ಇಲ್ಲಿ. ಹಾಗೆ ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ ನಾನು ನಿಮಗೆ. ಈ ಥರ ಕಾಣಿಸುತ್ತೆ, ಒಳ್ಳೆ ಏರಿಯಾನೇ ಅಂತ ಹೇಳ್ಬೋದು ನಿಮಗೆ, ಡೀಸೆಂಟ್ ಏರಿಯಾ. ಮನೆ ಅಕ್ಕಪಕ್ಕನೂ ಅಷ್ಟೇ ನಿಮಗೆ ತುಂಬ ಡೀಸೆಂಟಾಗಿದೆ ನಿಮಗೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರ 10th ಬ್ಲಾಕಲ್ಲಿ ಬರುತ್ತೆ. 20-30 ಈಸ್ಟ್ 20-30 BDA ಮನೆ ಆಗಿರುತ್ತೆ. ಈಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ, ವಿತ್ ಲಿಫ್ಟ್ ಆಗಿರುತ್ತೆ. ನಿಮಗೆ ಲಿಫ್ಟ್ ಇರುವಂಥ ಮನೆ ಆಗಿರುತ್ತೆ ಇದು ನಿಮಗೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,95 lakhs ಕೇಳ್ತಾರೆ, ಅಂದರೆ 1,95,00,000 ಕೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ, ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತಾ ಇದ್ದೀನಿ. 1,95,00,000 ಅಂದರೆ ಅದೇ ಫಿಕ್ಸ್ ರೇಟ್ ಆಗಿರೋ, ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಓಕೆ, ಯಾರನ್ನ 20-30 BDA ಮನೆಯಲ್ಲಿ ವಿತ್ ಲಿಫ್ಟ್ ಮನೆ ನೋಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಇಷ್ಟು ಗೇಟು ಆಗಿದೆ ನಿಮಗೆ, ನಾರ್ತ್ ಡೋರ್ ಬಂದಿದೆ ನಿಮಗೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆ ಏನಾರ ಇಷ್ಟ ಆಗಿ ಈ ಮನೆಯನ್ನು ನೋಡಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ನಿಮಗೆ 20-30 ವಿತ್ ಲಿಫ್ಟ್ ಮನೆ ನೋಡ್ತಾ ಇದ್ದಾರೆ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.